Hello everyone, dear diploma students. As you all know, we are conducting a diploma ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕ್ಲಾಸನ್ನ ಒಂದು ಕಡೆಯಿಂದ ಪ್ರತಿಯೊಂದು ಚಾಪ್ಟರ್ನು ಕೂಡ ನಿಮಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಐ ಗೆಸ್ ಯು ನೋ ದಟ್ ಅಕಾರ್ಡಿಂಗ್ ಟು ನ್ಯೂ ಎಕ್ಸಾಮಿನೇಷನ್ ಕ್ವಶನ್ ಪ್ಯಾಟರ್ನ್, ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರವಾಗಿ ಸಮ್ ಚಾಪ್ಟರ್ ವೈಸ್ ಅಲ್ಲಿ ಕ್ವಶನ್ ಆಸ್ ದ ಸೇಮ್ ಟೈಮ್ ಮಾರ್ಕ್ಸ್ ಅನ್ನು ಕೂಡ ವೇರಿಯೇಷನ್ಸ್ ಆಗಿದೆ. ಅಕಾರ್ಡಿಂಗ್ ಟು ದಟ್ ಪ್ರತಿಯೊಂದು ಕಂಟೆಂಟ್ಗೂ ಕೂಡ ನಿಮಗೆ ಕ್ಲಾಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇನ್ ದಿಸ್ ರಿಗಾರ್ಡ್ in this video I'm going to start matrix and determinants subject. ಸೊ ಚಾಪ್ಟರ್ನಲ್ಲಿ ಈ ಒಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿನ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ನ ಕ್ಲಾಸ್ ನಂಬರ್ 1 ಆಗಿದೆ. ಒಂದು ಕಡೆಯಿಂದ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡೀಟೇಲ್ಡ್ ಆಗಿ ಕ್ಲಾಸನ್ನು ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಆಗಿ ಆಸ್ ಯು ಆಲ್ ನೋ, ಇನ್ ದಿಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ದೇರ್ ಆರ್ 5 chapters, 5 units. Suppose unit number 1, 2, 3, 4, 5. First one is matrix and determinants, second one is straight line, third one is trigonometry, fourth one is differential calculus and application, and last one is integral calculus and application. So there are 5 units. So in that 5 units ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಫಸ್ಟ್ ಯೂನಿಟ್ ನಂಬರ್ 1 ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ 39 ಮಾರ್ಕ್ಸ್ ಬರ್ತಾ ಇದೆ. ಅಂಡ್ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಸ್ಟ್ರೈಟ್ ಲೈನ್ ಚಾಪ್ಟರ್ ಬಂದ್ಬಿಟ್ಟು 39 ಮಾರ್ಕ್ಸ್ ಇರುತ್ತೆ. ಅಡಿಷನ್ ಟು ದಟ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಬಂದ್ಬಿಟ್ಟು 36. ಲಾಸ್ಟ್ ಬಟ್ ಒನ್ ದಟ್ ಈಸ್ ಡಿಫ್ರೆನ್ಸಿಯೇಷನ್ 41 ಅಂಡ್ ಇಂಟಿಗ್ರೇಷನ್ 35 ಮಾರ್ಕ್ಸ್ ಇರುತ್ತೆ. ಜಸ್ಟ್ ಡಿಯರ್ ಸ್ಟೂಡೆಂಟ್ಸ್, ನೀವು ಫಸ್ಟ್ 3 ಚಾಪ್ಟರ್ನ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡೋದ್ರಿಂದ ಆಲ್ಮೋಸ್ಟ್ 114 ಮಾರ್ಕ್ಸಿಗೆ ನೀವು ಎಕ್ಸಾಮ್ನಿಗೆ ಅಟೆಂಡ್ ಮಾಡ್ಬೋದು. 100 ಮಾರ್ಕ್ಸಿಗೆ ನೀವು ತಗೊಳ್ಬೇಕಾಗತ್ತೆ. ಔಟ್ ಆಫ್ ದಟ್ ಇನ್ನೂ ಕೂಡ ಜಾಸ್ತಿ ಆಯಿತು, 114 ಮಾರ್ಕ್ಸ್ ಎಕ್ಸಾಮ್ ಬರೀಬಹುದು. ಯಾವುದನ್ನ ಫಸ್ಟ್ 3 ಚಾಪ್ಟರ್ನ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡೋದ್ರಿಂದ ಔಟ್ ಯು ಕ್ಯಾನ್ ಸ್ಕೋರ್ ಇನ್ ದಿಸ್ ಇಂಜಿನಿಯರಿಂಗ್ ಮ್ಯಾಥ್ಸ್. ಸೊ ಹಾಗಾಗಿ ಆ ಡೈರೆಕ್ಷನ್ಸ್ ಅಲ್ಲಿ ನಾನು ನಿಮ್ಗೆಲ್ಲರಿಗೂ ಕೂಡ ಫಸ್ಟ್ ಚಾಪ್ಟರ್ ಆಗಿರ್ಬೋದು, ಸೆಕೆಂಡ್ ಚಾಪ್ಟರ್ ಆಗಿರ್ಬೋದು, ಥರ್ಡ್ ಚಾಪ್ಟರ್ ಒಂದು ಕಡೆಯಿಂದ ವಿಡಿಯೋನ ಕೊಡ್ತೀನಿ ಕ್ಲಾಸ್ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ವರ್ಕ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಾಚ್ ಮಾಡ್ತೀರಾ, ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ಕಂಟಿನ್ಯೂಯಸ್ ಅಪ್ಡೇಟ್ಸ್. ಸೊ ಕಂಟಿನ್ಯೂಸ್ ಆಗಿ ನಿಮಗೆ ಅಪ್ಡೇಟ್ಸಿಗೋಸ್ಕರ, ಕ್ಲಾಸಿಗೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಲೆಬಸ್ನ ಅಬ್ಸರ್ವ್ ಮಾಡಿದ್ರೆ, ಸೊ ಇನ್ ದಿಸ್ ದೇರ್ ಆರ್ 5 ಚಾಪ್ಟರ್ಸ್. ಆಲ್ರೆಡಿ ನಾನು ಹೇಳ್ದಂಗೆ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್, ಟೋಟಲಿ 39 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 3 ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ. ನಿಮಗೆ 3 ಪಾರ್ಟ್ ಇರುತ್ತೆ ಕ್ವಶನ್ ಪೇಪರ್ ಅಲ್ಲಿ. ಫಸ್ಟ್ ಪಾರ್ಟ್ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, 6 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಇನ್ ಫಸ್ಟ್ ಪಾರ್ಟ್ ಅಲ್ಲಿ ಬರುವಂತಹ 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಫಸ್ಟ್ ಚಾಪ್ಟರ್ ಇಂದ 3 ಕ್ವಶನ್ ಇರುತ್ತೆ, ಸೆಕೆಂಡ್ ಚಾಪ್ಟರ್ ಇಂದ 2 ಕ್ವಶನ್ಸ್, ಟ್ರಿಗ್ನೋಮೆಟ್ರಿ ಇಂದ 1 ಕ್ವಶನ್, ಅಂಡ್ ಲಾಸ್ಟ್ 2 ಕ್ವಶನ್ಸ್ ಇರುತ್ತೆ. ಎನಿಹೌ, ಕಮಿಂಗ್ ಟು ದ 5 ಮಾರ್ಕ್ಸ್ ಕ್ವಶನ್ ಪಾರ್ಟ್ ಬಿ ನಲ್ಲಿ 5 ಮಾರ್ಕ್ಸಿನ ಫಸ್ಟ್ ಚಾಪ್ಟರ್ ಅಲ್ಲಿ 3 ಕ್ವಶನ್ಸ್, ಸ್ಟ್ರೈಟ್ ಲೈನ್ ಅಲ್ಲಿ 5 ಕ್ವಶನ್ಸ್, ಅಂಡ್ ಟ್ರಿಗ್ನೋಮೆಟ್ರಿ ನಲ್ಲಿ 4 ಕ್ವಶನ್, ನೆಕ್ಸ್ಟ್ 3 ಅಂಡ್ 3 ಕ್ವಶನ್ಸ್ ಇರುತ್ತೆ. ಕಮಿಂಗ್ ಟು 6 ಮಾರ್ಕ್ಸ್ ಪಾರ್ಟ್ ಸಿ, ಇದರಲ್ಲಿ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಇಂದ 2 ಕ್ವಶನ್, ಸ್ಟ್ರೈಟ್ ಲೈನ್ ಇಂದ 1 ಕ್ವಶನ್, ಅಂಡ್ ಟ್ರಿಗ್ನೋಮೆಟ್ರಿ ಇಂದ 2 ಕ್ವಶನ್, ಯೂನಿಟ್ ನಂಬರ್ 4 ಇಂದ 3 ಕ್ವಶನ್, ಯೂನಿಟ್ ನಂಬರ್ 5 ಇಂದ 2 ಕ್ವಶನ್ಸ್. ಟೋಟಲಿ ನಿಮ್ಗೆ ಈ ತರ ಸ್ಪ್ಲಿಟ್ ಅಪ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು 4 ಮಾರ್ಕ್ಸ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, 3 and 2 39 ಮಾರ್ಕ್ಸಿಗೆ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಇಂದ, ಸ್ಟ್ರೈಟ್ ಲೈನ್ ಇಂದ ಕೂಡ 39 ಮಾರ್ಕ್ಸ್, ಅಟ್ ದ ಸೇಮ್ ಟೈಮ್ ಟ್ರಿಗ್ನೋಮೆಟ್ರಿ ಕೂಡ 36 ಮಾರ್ಕ್ಸ್, ನೆಕ್ಸ್ಟ್ 41 and 35. ಟೋಟಲಿ ಇವು ಮೂರನೇ ಓದಿರೋ ಸಾಕು ಎಷ್ಟಾಗುತ್ತೆ ಅಂತ ಹೇಳಿದೆ 114 ಮಾರ್ಕ್ಸ್. ಕರೆಕ್ಟ್ ಅಲ್ವಾ? ಸೊ ಆ ಒಂದು ಡೈರೆಕ್ಷನ್ಸ್ ನಿಮಗೆ ಪ್ರತಿಯೊಂದು ಕೂಡ ನಾನು ಡಿಸ್ಕಷನ್ ಮಾಡ್ತಾ ಶೇರ್ ಮಾಡ್ತಾ ಬರ್ತೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಫಾರ್ ದ ರೆಗ್ಯುಲರ್ ಅಪ್ಡೇಟ್ಸ್ಗಳಿಗೋಸ್ಕರ, ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಒಂದು ವಾಟ್ಸಪ್ ಚಾನಲ್ ಇದೆ, ಅಟ್ ದ ಸೇಮ್ ಟೈಮ್ ಟೆಲಿಗ್ರಾಮ್ ಗ್ರೂಪ್ ಇದೆ, TTT ಲೈಲರ್ ಆ್ಯಪ್ ಇದೆ. ದಿಸ್ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿನ ಲಿಂಕ್ಸ್ಗಳನ್ನು ಕೂಡ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅವೈಲೇಬಲ್ ಇದೆ. ಡಿಯರ್ ಸ್ಟೂಡೆಂಟ್ಸ್, ಕೈಂಡ್ಲಿ ಜಾಯಿನ್ ಫಾರ್ ದಟ್ ಫಾರ್ ದ ರೆಗ್ಯುಲರ್ಸ್. ಅಂಡ್ ಒನ್ ಮೋರ್ ಹ್ಯಾಪಿ ನ್ಯೂಸ್ ಈಸ್ ರೈಟ್ ನಾವು ನಾನು ಆಲ್ರೆಡಿ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಈಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಸ್ಟ್ರೈಟ್ ಲೈನ್ ಚಾಪ್ಟರ್ ಆಗಿರ್ಬೋದು, ಈ ಒಂದು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಷ್ಟು ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇದೆ. ಈ ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸಪೋಸ್ ನಿಮಗೂ ಬೇಕಾದಲ್ಲಿ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಅಸ್. ಸೊ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಬರೋಣ. ವೆರಿ ಇಂಪಾರ್ಟೆಂಟ್ ಆಗಿ ಇಫ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್ ದಿಸ್ ಚಾಪ್ಟರ್, ಈಗ ಮಾರ್ಕ್ಸ್ ವೈಸ್ ಗೊತ್ತಾಯ್ತು. ಫಸ್ಟ್ 3 ಚಾಪ್ಟರ್ನ ಪರ್ಫೆಕ್ಟ್ ಆಗಿ ಕಲ್ತು ಬಿಟ್ರೆ 114 ಮಾರ್ಕ್ಸಿಗೆ ನೀವು ಎಕ್ಸಾಮ್ನ ಬರಿಬಹುದು. ಅದರಲ್ಲಿ ಬರಿಬೇಕಾಗಿರೋದು 100 ಮಾರ್ಕ್ಸಿಗೆ ಮಾತ್ರ. ಟೋಟಲಿ 190 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ ಎಲ್ಲ ತಗೊಂಡ್ರೆ ಎಷ್ಟಿದೆ? 190 ಮಾರ್ಕ್ಸ್. ಬಟ್ ನಾವು ಇಷ್ಟನ್ನ ಕಲ್ತರೂ ಕೂಡ ಈಸಿಲಿ ಕ್ಯಾನ್ ಕ್ಲಿಯರ್ ಔಟ್ ಆಫ್ 4 ಸ್ಕೋರ್ ಮಾಡ್ಬೋದು. ಸೊ ಆ ಡೈರೆಕ್ಷನ್ಸ್ ಅಲ್ಲಿ ಲೆಟ್ಸ್ ಕಂಟಿನ್ಯೂ.
ಈಗ ಫಸ್ಟ್ ಚಾಪ್ಟರ್ ದಟ್ ಈಸ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್. ಈ ಒಂದು ಚಾಪ್ಟರ್ ಇಂದ ನಿಮಗೆ 39 ಮಾರ್ಕ್ಸ್ ಇರುತ್ತೆ. 4 ಮಾರ್ಕ್ಸಿನ 3 ಕ್ವಶನ್, 5 ಮಾರ್ಕ್ಸಿನ 3 ಕ್ವಶನ್, 6 ಮಾರ್ಕ್ಸಿನ 2 ಕ್ವಶನ್, ಟೋಟಲಿ 39 ಮಾರ್ಕ್ಸ್. 4 3s are 12, 5 3 ಕ್ವಶನ್ 5 ಮಾರ್ಕ್ಸ್ ಇಂದು 15 ಕ್ವಶನ್ ಆಯ್ತು 15 ಮಾರ್ಕ್ಸ್. 6 into 12 that is 6 into 2 12 marks, totally 39 marks. One by one ಸ್ಟಡಿ ಮಾಡೋಣ ಡೀಟೇಲ್ಡ್ ಆಗಿ. ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ನೌ ಡಿಯರ್ ಸ್ಟೂಡೆಂಟ್ಸ್, ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಏನು, ಡಿಟರ್ಮಿನೆಂಟ್ಸ್ ಅಂತ ಹೇಳಿದ್ರೆ ಏನು, ಹೌ ಟು ಸಾಲ್ವ್ ದ ಕ್ವಶನ್ಸ್ ಒಂದು ಕಡೆಯಿಂದ ಪರ್ಫೆಕ್ಟ್ ಆಗಿ. ಹಾಗಾದ್ರೆ ವಾಟ್ ಯು ಮೀನ್ ಬೈ ಮ್ಯಾಟ್ರಿಕ್ಸ್? ಸಿ ಡಿಯರ್ ಸ್ಟೂಡೆಂಟ್ಸ್, ದ ಮ್ಯಾಟ್ರಿಕ್ಸ್ ಅಂತ ಬಿಟ್ಟೆ ದ ಸೆಟ್ ಆಫ್ ನಂಬರ್ಸ್ ಆರ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್ ಅಂಡ್ ಎನ್ಕ್ಲೋಸ್ಡ್ ಇನ್ ಎ ಬ್ರಾಕೆಟ್. ಸಪೋಸ್ ನಂಬರ್ಸ್ ಗಳಿರುತ್ತೆ, ನಂಬರ್ಸ್ ಅನ್ನ ಎಲಿಮೆಂಟ್ಸ್ ಅಂತ ಕರಿತೀವಿ. ದಟ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್ ಅಂಡ್ ಎನ್ಕ್ಲೋಸ್ಡ್ ಇನ್ ಎ ಬ್ರಾಕೆಟ್. So in this regard, dear students, for example, ಒಂದು example ತಗೊಳ್ಳೋಣ. With the example, I hope you can easily understand. If you are going to consider the 4, 6, -2, 3, 1, 5. So here there are set of numbers are arranged in rows and column and enclosed in a bracket. So then you can say this is a matrix. ಈ ಮ್ಯಾಟ್ರಿಕ್ಸ್ಗೆ ಒಂದು ನೇಮ್ ಕರಿತೀವಿ. ಲೆಟ್ಸ್ ಟೇಕ್ ಎ ಇಸ್ ಎ ಮ್ಯಾಟ್ರಿಕ್ಸ್. ಎ ಅನ್ನೋದನ್ನ ಒಂದು ಮ್ಯಾಟ್ರಿಕ್ಸ್ ಅಂತ ತಗೋಣ. ಇನ್ ದಿಸ್ ಡಿಯರ್ ಸ್ಟೂಡೆಂಟ್ಸ್ 4, 6, -2 ಇವೆಲ್ಲ ಎಲ್ಲಿದಾವ್ ಕೇಳಿದ್ರೆ ದೀಸ್ ಆರ್ ದ ಎಲಿಮೆಂಟ್ಸ್ ಆರ್ ಇನ್ ರೋ ನಂಬರ್ 1, ರೋ 1 ಅಂತ ತಗೊಳ್ಬಹುದು. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಆಲ್ ದ ಥಿಂಗ್ಸ್ ಜಸ್ಟ್ ಲೆಟ್ ಮಿ ರೈಟ್ ರೋ 1 R1. ಇದು 3, 1, 5 ಎಲ್ಲಿದಾವ್ ಇದು? ದೀಸ್ ಆರ್ ಇನ್ ರೋ 2, ರೋ 2. ಸಿಮಿಲರ್ಲಿ ಇದನ್ನೇ ಅಂತ ಕರಿತೀವಿ ಕಾಲಮ್ಸ್ ಅಂತ ಕರಿತೀವಿ ರಜಾ. ಹಾಗಾದ್ರೆ 4 ಮತ್ತೆ 3 ಇದೆಲ್ಲಿದಾವೆ? ದಟ್ ಈಸ್ ದ ಫಸ್ಟ್ ಕಾಲಮ್. ಲೆಟ್ಸ್ ಟೇಕ್ C1. ಐ ಆಮ್ ಗೋಯಿಂಗ್ ಟು ರೈಟ್ C1 ಕಾಲಮ್ 1 ಅಂಡ್ 6 and 1 ಎಲ್ಲಿದೆ? ದಟ್ ಈಸ್ ಕಾಲಮ್ 2. -2 ಮತ್ತೆ 5 ಎಲ್ಲಿದೆ ಕೇಳಿದ್ರೆ ಕಾಲಮ್ 3, ಕಾಲಮ್ 3. ಸೊ ಇದು ಒಂದು ಸೆಟ್ ಆಫ್ ನಂಬರ್ಸ್ ಆರ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್ ಅಂಡ್ ಎನ್ಕ್ಲೋಸ್ಡ್ ಇನ್ ಎ ಬ್ರಾಕೆಟ್. ಸೊ ದಿಸ್ ಅ ಸಿಂಪಲ್ ಮ್ಯಾಟ್ರಿಕ್ಸ್ ಒಂದು ಎಕ್ಸಾಂಪಲ್. ಸೊ ಇದು ಕಾಲಮ್ 1, ಕಾಲಮ್ 2, ದಿಸ್ ಈಸ್ ಕಾಲಮ್ 3. ಹಿಯರ್ ರೋ 1, ದಿಸ್ ಈಸ್ ರೋ 2. ಫಾರ್ ಎಕ್ಸಾಂಪಲ್ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ತೀನಿ ಫಾರ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಇಫ್ ಯು ಆರ್ ಗೋಯಿಂಗ್ ಟು ಕಾಲ್ ಬಿ, ಇಲ್ಲಿ ಎ ಅಂತ ಕರೆದಿದ್ದೀನಿ. ಸೊ ಅನದರ್ ಮ್ಯಾಟ್ರಿಕ್ಸ್ ಲೆಟ್ಸ್ ಕಾಲ್ ಬಿ, ವೇರ್ ಬಿ ಇಸ್ ಎ ಮ್ಯಾಟ್ರಿಕ್ಸ್ ಇನ್ ವಿಚ್ 6, -2, 3, 4. See, observe here. How many elements are here? There are 4 elements, but in this first rows ಅಲ್ಲಿ ಇದೆ, second row ಇದಾವೆ, first column, second column. So let's take this is row 1, this is row 2, here is column 1, this is column 2. Now dear students, with respect to this, ಈ ಒಂದು ಕಂಡೀಷನ್ಸ್ ಪ್ರಕಾರ ಹೋಗೋದಾದ್ರೆ ಎಷ್ಟು ರೋಸ್ ಇದಾವೆ? There are 2 rows into columns ಕೂಡ ಇದಾವಲ್ಲ. So there are 2 rows into 2 column. This express the size of matrix. ಎಷ್ಟು ನಂಬರ್ ಆಫ್ ರೋಸ್ ಇದಾವೆ, ಎಷ್ಟು ನಂಬರ್ ಆಫ್ ಕಾಲಮ್ ಇದೆ ಅದನ್ನ ಹೇಳೋದು ಸೈಜ್ ಅಂತ ಕರಿತೀವಿ. ದಿಸ್ ಬೇಸಿಕ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಮ್ಯಾಥಮೆಟಿಕ್ಸ್. ಸೊ ಈ ಮ್ಯಾಟ್ರಿಕ್ಸ್ ನಾವೇನ್ ಮಾಡ್ಬೋದು ಕೇಳಿದ್ರೆ ವಿ ಕ್ಯಾನ್ ಆಪರೇಟ್ ಇಟ್ ಬಿಫೋರ್. ಏನ್ ಸರ್ ಆಪರೇಷನ್? ಮ್ಯಾಥಮೆಟಿಕಲ್ ಆಪರೇಷನ್ಸ್. ವಿ ಕ್ಯಾನ್ ಆಡ್, ವಿ ಕ್ಯಾನ್ ಸಬ್ಸ್ಟ್ರಾಕ್ಟ್, ವಿ ಕ್ಯಾನ್ ಮಲ್ಟಿಪ್ಲೈ. ಸಮ್ ಮ್ಯಾಥಮೆಟಿಕಲ್ ಆಪರೇಷನ್ ಕ್ಯಾನ್ ಬಿ ಕ್ಯಾರಿಡ್ ಔಟ್. ಸೊ ಇದು ನಿಮ್ಮೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಮ್ಯಾಟ್ರಿಕ್ಸ್ ಅಂದ್ರೆ ದ ಸೆಟ್ ಆಫ್ ನಂಬರ್ಸ್. ಈ ನಂಬರ್ಸ್ ಗಳಿಗೆ ಇನ್ನೊಂದು ಹೆಸರಿದೆ, ಇದಕ್ಕೆ ಎಲಿಮೆಂಟ್ಸ್ ಅಂತ ಕರಿತೀವಿ. ದಿಸ್ ನಂಬರ್ಸ್ ಅಂತ ಕರೆಯೋದ್ರ ಬದಲು ಎಲಿಮೆಂಟ್ಸ್. 6 is ಎಲಿಮೆಂಟ್, -2 is ಎಲಿಮೆಂಟ್, 3 is ಎಲಿಮೆಂಟ್, 4 is ಎಲಿಮೆಂಟ್. Similarly, I am going to take you one more example. For A equal to, for example, A equal to 6, 4, -3, 1, 5, 8, 1, 4, 2. Okay. See. In this regard, how many number of rows are here? There are 3. Let's take R1. These are the 158 R2, 142. That is R3. R3. Next, 611 column 1, 454 column 2 elements, -382 enanta karibodu column 3 elements. How many number of rows and columns are there? That is, there are R into C ಅಂತ ಕರೆಯೋಣ. ಇದನ್ನ ಇನ್ನೊಂದು ವೇನ ಹೇಳ್ತಾನೆ M into N ಅಂತ ಕರಿಬಹುದು. M means, what do you mean by M sir? M means that is number of rows ಅಂತ. N ಅಂದ್ರೆ ಏನು? That is number of columns ಅಂತ. Okay? Number of, how many number of rows here? There are 3 rows into 3 column. This rows into column ಇದೆಯಲ್ಲ, ಇದನ್ನ ಏನಂತ ಕರೀದು, ಏನ್ ಹೇಳುತ್ತೆ ಕೇಳಿದ್ರೆ this express the size of matrix.
ದಿಸ್ ಎಕ್ಸ್ಪ್ರೆಸ್ ಸೈಜ್ ಆಫ್ ಮ್ಯಾಟ್ರಿಕ್ಸ್. ಅಂದ್ರೆ ಎಷ್ಟು ಏನಿದೆ, ನಂಬರ್ ಆಫ್ ರೋಸ್ ಎಷ್ಟು, ನಂಬರ್ ಆಫ್ ಕಾಲಮ್ಸ್ ಎಷ್ಟು ಹೇಳುತ್ತೆ. ಅಂಡ್ ಇದಕ್ಕೆ ಅನದರ್ ಹೆಸರಿದೆ ಅಥವಾ ಇನ್ನೊಂದು ಹೆಸರಿದೆ, ಅದಕ್ಕೆ ಆರ್ಡರ್ ಅಂತಾನೂ ಕರಿತೀವಿ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಸೈಜ್ ಆಫ್ ಮ್ಯಾಟ್ರಿಕ್ಸ್ ಆರ್ ಆಲ್ಸೋ ಗೋಯಿಂಗ್ ಟು ಕಾಲ್ಡ್ ಆಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಸರ್, ಇಲ್ಲಿರುವ ಎಲಿಮೆಂಟ್ಸ್ಗಳು 6, 4, -3, 1, 5, 8 ಇವಕ್ಕೆಲ್ಲ ಏನಂತ ಕರೀತೀರಾ? ಇವೆಲ್ಲದೂ ಕೂಡ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್. ಯಾವ್ದು ಎಲಿಮೆಂಟ್ಸ್? 6 ಆಲ್ಸೋ ಎಲಿಮೆಂಟ್, 4 ಆಲ್ಸೋ ಎಲಿಮೆಂಟ್ಸ್ ಅಂತ ಕರೀತೀವಿ. ಈಗ ಇನ್ನೊಂದು ವೇನಲ್ಲಿ ಹೇಳ್ಬೋದು, ಏನ್ ಸರ್ ಕೇಳಿದ್ರೆ, ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಈಗ ಹೀಗಿರುತ್ತಲ್ಲ, ಇದನ್ನ ಡಯಾಗನಲ್ಸ್ ಅಂತ ಕರಿತೀವಿ. ಯಾವ ಡಯಾಗನಲ್ಸ್ ಇದು ಕೇಳಿದ್ರೆ, ಇದು ಪ್ರೈಮರಿ ಡಯಾಗನಲ್ಸ್. ಇಲ್ಲಿ ಬರೀತೀನಿ, ದಟ್ ಈಸ್ ಪ್ರೈಮರಿ ಡಯಾಗನಲ್ ಎಲಿಮೆಂಟ್ಸ್. 6, 5, 2 ಆರ್ ದ ಪ್ರೈಮರಿ ಡಯಾಗನಲ್ಸ್. ಇದು ಯಾವ ಬರುತ್ತೆ? ಓನ್ಲಿ ಇನ್ ಕೇಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದ್ರೆ ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್ ಸೇಮ್ ಇದ್ದಾಗ ಅದಕ್ಕೆ ನಾನು ಪ್ರೈಮರಿ ಡಯಾಗನಲ್ಸ್ ಅಂತ ಕರಿಬಹುದು. ಅದೇ ನೀವು ಹೀಗೆ ತಗೊಂಡ್ರೆ, ಇಲ್ಲಿರೋ ಎಲಿಮೆಂಟ್ಸ್ ನೋಡಿ, 1, 5, -3 ಇದಾವಲ್ಲ, ಇವು ಇದಕ್ಕೆ ನೀವು ಸೆಕೆಂಡರಿ ಡಯಾಗನಲ್ ಅಂತ ಕರಿತೀವಿ. ಸೆಕೆಂಡರಿ ಡಯಾಗನಲ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಒಂದು ಮ್ಯಾಟ್ರಿಕ್ಸ್ ಅನ್ನು ಡಿಫೈನ್ ಮಾಡಬೇಕಂದ್ರೆ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ನೆಸೆಸರಿ ಇನ್ಫಾರ್ಮೇಶನ್. ದ ಸೆಟ್ ಆಫ್ ನಂಬರ್ಸ್ ಆರ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್ ಅಂಡ್ ಎನ್ಕ್ಲೋಸ್ಡ್ ಇನ್ ಎ ಬ್ರಾಕೆಟ್. ನಂಬರ್ ಆಫ್ ರೋಸ್ ಇರುತ್ತೆ, ನಂಬರ್ ಆಫ್ ಕಾಲಮ್ಸ್ಗಳಿರುತ್ತೆ. And that number of rows and number of columns are defined by m into n or r into c. ಎಷ್ಟು ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಇದೆ ಅದೇನು ಹೇಳುತ್ತೆ? ಸೈಜ್ ಆಫ್ ಮ್ಯಾಟ್ರಿಕ್ಸ್ ಆರ್ ಆಲ್ಸೋ ಗೋಯಿಂಗ್ ಟು ಕಾಲ್ಡ್ ಆಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ನೌ ಡಿಯರ್ ಸ್ಟೂಡೆಂಟ್ಸ್, ಅಂಡ್ ಇಚ್ ಈಸ್ ಎನ್ಕ್ಲೋಸ್ಡ್ ಇನ್ ಎ ಬ್ರಾಕೆಟ್. ಈ ಡಯಾಗನಲ್ಸ್ ಇರೋದಕ್ಕೆ ನಾವು ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇನ್ ದಿಸ್ ಟಾಪ್ ಲೆಫ್ಟ್ ಇಂದ ಬಾಟಮ್ ರೈಟಿಗೆ, ಈ ಕಡೆ ಬಾಟಮ್ ಈ ವರ್ಡ್ಸ್ಗೂ ಬಂದ್ರೆ ಅದನ್ನ ಪ್ರೈಮರಿ ಡಯಾಗನಲ್ಸ್. ಅದು ಹೀಗೆ ತಗೊಂಡ್ರೆ ಸೆಕೆಂಡರಿ ಡಯಾಗನಲ್ಸ್. ದಿಸ್ ಬೇಸಿಕ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಅಂತ ಕೇಳಿದಾಗ ನಿಮ್ಗೆ ಇಷ್ಟು ಇನ್ಫಾರ್ಮೇಶನ್ ಕೊಡಬೇಕು. ಸರ್, ಇನ್ನೊಂದೆರಡು ಎಕ್ಸಾಂಪಲ್ ತಗೋಣ. ಸಪೋಸ್ ಎ ಈಕ್ವಲ್ ಟು 6, 4, 3, 2, 1, 5. ಯಾವುದಿದು? ವಾಟ್ ಇಸ್ ದ ಸೈಜ್ ಆಫ್ ಮ್ಯಾಟ್ರಿಕ್ಸ್ ಎ? ಹೌ ಮೆನಿ ನಂಬರ್ ಆಫ್ ರೋಸ್ ಆರ್ ಹಿಯರ್? ದೇರ್ ಆರ್ 2 rows into how many number of columns? 3 columns. And one more example. Let's take B equal to 6, 5, -1, 2, 3, 8. So in this matrix, how many number of rows? There are 3 rows into 2 columns. 3 rows into 2 columns. Next, one more. Illi barana. Another one. Let's take C. C is a matrix equal to 6, -3, 2, 7. So then in this, how many number of rows? 2 rows into how many number of columns? 2 columns. 2 into 2. And one more example for you. Let's take D. D equal to 6, -2, 5, 4, 9, 8, 1, 3, -2. Then how many number of rows? 3. There are 3 rows into how many number of columns? 3 columns. 3 rows into 3 columns. ಕರೆಕ್ಟಾ? ಈಗ ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ? ಇಲ್ಲಿ ನೋಡಿ ಅಬ್ಸರ್ವ್ ಮಾಡು. ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್. ಇದು ಕೂಡ ಸೇಮ್ ಅಲ್ವಾ? ರೋಸ್ ಇಂಟು ಕಾಲಮ್. ಇದೇನು ಹೇಳುತ್ತೆ? ರೋಸ್ ಇಂಟು ಕಾಲಮ್ ಆರ್ಡರ್ ಆರ್ ಸೈಜ್ ಆಫ್ ಮ್ಯಾಟ್ರಿಕ್ಸ್. ಇಲ್ಲಿ ಸೇಮ್ ಇದಾವ, ಡಿಫ್ರೆಂಟ್ ಇದಾವ? ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ಸೇಮ್ ಆರ್ ಡಿಫ್ರೆಂಟ್? ಡಿಫ್ರೆಂಟ್ ಆಗಿದೆ. ಬಟ್ ಇಲ್ಲಿ ಏನಾಗಿದೆ? ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್, ರೋಸ್ ಅಂಡ್ ಕಾಲಮ್ ಆರ್ ಸೇಮ್ ಇದಾವೆ. ಸಪೋಸ್ ಡಿಫ್ರೆಂಟ್ ಇದ್ರೆ ಅದನ್ನ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀರ. ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಫ್ ಇಟ್ ಈಸ್ ಸೇಮ್ ಇದ್ರೆ ಅದನ್ನ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸ್ಕ್ವಯರ್ ಮ್ಯಾಟ್ರಿಕ್ಸ್. ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಬರುತ್ತೆ. ಅದನ್ನು ಕೂಡ ಮುಂದೆ ಕಲಿಯೋಣ. ದಿಸ್ ಇಸ್ ಬೇಸಿಕ್ ಇನ್ಫಾರ್ಮೇಶನ್. ಒಂದು ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಹೋಪ್ ಯು ಗಾಟ್ ದ ಇನ್ಫಾರ್ಮೇಶನ್. ಏನು ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ, ಸರ್ ಈಗ ಮ್ಯಾಟ್ರಿಕ್ಸ್ ಏನ್ ಮಾಡ್ಬೋದು? ವಿ ಕ್ಯಾನ್ ಆಪರೇಟ್ ಇಟ್, ವಿ ಕ್ಯಾನ್ ಆಡ್, ವಿ ಕ್ಯಾನ್ ಸಬ್ಸ್ಟ್ರಾಕ್ಟ್, ಮಲ್ಟಿಪ್ಲೈ. ಸಮ್ ಆಫ್ ದ ಮ್ಯಾಥಮೆಟಿಕಲ್ ಆಪರೇಷನ್ ಕ್ಯಾನ್ ಬಿ ಕ್ಯಾರಿಡ್ ಔಟ್, ಮಾಡಬಹುದು. ಸೊ ಹಾಗಾದ್ರೆ ನೆಕ್ಸ್ಟ್ ಬರ್ಕೊಳ್ರಿ. ಸಪೋಸ್ ನೀವೇನಾದ್ರು ಬರ್ಕೊಳ್ತಿಲ್ಲ ಅಂತಂದ್ರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳೋದು ಬೆಟರ್. ಓಕೆ, ಸೊ ಲೆಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಾನು. ವಿಡಿಯೋನ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ. ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಬೇಸಿಕ್ಸ್ ರಿಗಾರ್ಡಿಂಗ್ ಮ್ಯಾಟ್ರಿಕ್ಸ್. ನೌ ಡಿಯರ್ ಫ್ರೆಂಡ್ಸ್, ಲೆಟ್ ಮಿ ಕಂಟಿನ್ಯೂ ವಿತ್ ಆಪರೇಷನ್ ಆಫ್ ಮ್ಯಾಟ್ರಿಕ್ಸ್. ಆಪರೇಷನ್ ಆಫ್
ಮ್ಯಾಟ್ರಿಕ್ಸ್. ಏನು ಸರ್ ಆಪರೇಷನ್ನು? ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ದ ಫಸ್ಟ್ ಒನ್ ಈಸ್ ಆಪರೇಷನ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ಅಂತ ತಗೋಣ. ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್, addition and subtraction of matrix, addition and subtraction of matrix. In this, dear friends, first ಈಗ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಇನ್ ದಟ್ 2 4 3 5. ಇನ್ನೊಂದು ಮ್ಯಾಟ್ರಿಕ್ಸ್ ತಗೋಣ. ಲೆಟ್ಸ್ ಟೇಕ್ ಎ ಬಿ ಇಸ್ ಎ ಮ್ಯಾಟ್ರಿಕ್ಸ್ 6 2 -1 3. ಈಗ ಅಡಿಷನ್ ಅಂತ ಬಂದಾಗ ಡೈರೆಕ್ಟ್ ಅಡಿಷನ್ ಆಗುತ್ತೆ. ಲೈಕ್ ಎ ಪ್ಲಸ್ ಬಿ, ಇದು ಅಡಿಷನ್ ಆಗುತ್ತೆ. ದಿಸ್ ಇಸ್ ವಾಟ್ ಅಡಿಷನ್. ಸೊ ದಿಸ್ ಅಡಿಷನ್ ಸ್ಟ್ರಕ್ಚರ್ ಎ ಪ್ಲಸ್ ಬಿ. ಇನ್ನೊಂದು ನಿಮಗೆ ಸಬ್ಸ್ಟ್ರಾಕ್ಷನ್ ಬೇಕು ಅಂತ ಅಂದ್ರೆ ಇನ್ ಕೇಸ್ ಆಫ್ ಎ ಸಬ್ಸ್ಟ್ರಾಕ್ಷನ್ ಎ ಮೈನಸ್ ಬಿ ಆಗುತ್ತೆ. ನಾನು ಎ ಪ್ಲಸ್ ಬಿ ತಗೊಂಡಾಗ ಎ ಅಂದ್ರೆ ಏನು ಸರ್? ಇಲ್ಲಿರುವ ಎನ ಇದು ಬಿ ನ ತಗೊಳ್ಬೇಕು. ದಿಸ್ ಕಂಡೀಷನ್ಸ್ ನೀವು ಎತ್ಕೊಳ್ಬೇಕಾಗತ್ತೆ. ಎ ಮತ್ತೆ ಬಿ ನ ಎತ್ಕೋಬೇಕಾಗತ್ತೆ. ಸೊ ಹಾಗಾದ್ರೆ ಎ ಏನ್ ಹೇಳುತ್ತದೆ? ಎ ಸೊ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಹಾಗೆ ಬರ್ಕೊಂಡಿದ್ದೀನಿ. ವಾಟ್ ಈಸ್ ಎ? ಎ ಮ್ಯಾಟ್ರಿಕ್ಸ್ ಏನಿದೆ? 2 4 3 5. B no 6 2 -1 3. In between plus addition. Proceed ಮಾಡೋಣ. ಹೇಗೆ ಸರ್ ಪ್ರೊಸೀಜರು? This 2 with this element. Next 4 with this element. Next suppose 3 with this element. Next 5 with this element. So observe carefully. ಆ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಆಡ್ ಮಾಡಬೇಕಾಗುತ್ತೆ. ದಟ್ಸ್ ಎ ಸಿಂಪಲ್ ಪ್ರೊಸೀಜರ್ ಅಡಿಷನ್ ಮಾಡೋದು. ಹಾಗಾದ್ರೆ ಏನಾಯ್ತು ರಾಜ ಆನ್ಸರ್? ಆನ್ಸರ್ ಏನು ಬರ್ಬೋದು? 2 + 6. ಇಫ್ ಯು ವಾಂಟ್ ಯು ಕ್ಯಾನ್ ಎಕ್ಸ್ಪ್ರೆಸ್ ದ ಸ್ಟೆಪ್ 2 + 6. ನೆಕ್ಸ್ಟ್ 4 + 2. 4 + 2 ದಿಸ್ ಎಲಿಮೆಂಟ್. ನೆಕ್ಸ್ಟ್ ಒನ್ ದಿಸ್ ಒನ್ ವಿತ್ ದಿಸ್ ಒನ್ ಏನಾಗುತ್ತೆ ಸರ್? 3 ಪ್ಲಸ್ ಇದೆ ಇನ್ ಬಿಟ್ವೀನ್ ಪ್ಲಸ್, ಬಟ್ ಇಲ್ಲಿ ಇರೋ ಎಲಿಮೆಂಟ್ ಏನೋ -1. ಸೊ ದ ರೀಸನ್ ಬೆಟರ್ ಟು ರೈಟ್ ಇನ್ಸೈಡ್ ದ ಬ್ರಾಕೆಟ್ -1. 3 + of -1. ನೆಕ್ಸ್ಟ್ 5 + 3. 5 + 3. ನೆಕ್ಸ್ಟ್ ಸ್ಟೆಪ್ ಡಿಯರ್ ಸ್ಟೂಡೆಂಟ್ಸ್, ಫೈನಲ್ ಸ್ಟೆಪ್ 3 + 2. ಎಷ್ಟು ಪರಜ 3 + 2 ಅಂದ್ರೆ 3 + 2 ಈಸ್ ಎಷ್ಟು? 8. 4 + 2 6. ಪ್ಲಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಏನು? ಪ್ಲಸ್ ಇಂಟು ಮೈನಸ್ ಏನು ಬರುತ್ತೆ? ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. ಅಂದ್ರೆ 3 - 1 ಆಯ್ತು. ವಾಟ್ ಇಸ್ 3 - 1? 2. ಹೋಪ್ ಯು ಗಾಟ್ ಇಟ್. 5 + 3 8. ಎಸ್, ದಿಸ್ ಈಸ್ ಅಡಿಷನ್ ಆಫ್ ಮ್ಯಾಟ್ರಿಕ್ಸ್. ಎರಡು ಮ್ಯಾಟ್ರಿಕ್ಸ್ ತಗೊಂಡಾಗ ಅಡಿಷನ್ ಮಾಡೋದು ಈ ಒಂದು ಸಿಂಪಲ್ ಪ್ರೊಸೀಜರ್. ಅದೇ ಸರ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಂದ್ರೆ ಇನ್ಸ್ಟೆಡ್ ಆಫ್ ಆಡಿಂಗ್ ಮೈನಸ್ ಸಬ್ಸ್ಟ್ರಾಕ್ಷನ್ ತಗೊಳ್ತೀರಾ. ದಟ್ಸ್ ಇಟ್. ಸೊ ಆ ಡೈರೆಕ್ಷನ್ ತಗೋಣ. ಹಾಗಾದ್ರೆ ಇನ್ ದಟ್ ಎ ಮೈನಸ್ ಬಿ, ವಾಟ್ ಈಸ್ ಎ ಸರ್? ಎ ಏನಿದೆ? 2 4 3 5 ಮೈನಸ್ ಬಿ ಏನಿದೆ? 6 2 -1 3 ಈಕ್ವಲ್ ಟು ಸೇಮ್. ಇನ್ಸ್ಟೆಡ್ ಆಫ್ ಆಡಿಂಗ್ ಮೈನಸ್ 2 - 6 2 - 6 4 - 2 4 - 2. Next 3 - of -1 3 - of -1. ಯಾಕೆ ಸರ್ ಆಫ್ ಅಂತ ಕೇಳಿದ್ರೆ ಇಲ್ಲಿ ಇದು ಬ್ರಾಕೆಟ್ ಒಳಗೆ ಇದೆ ಅಲ್ವಾ? -1. ನೆಕ್ಸ್ಟ್ 5 - 3 5 - 3. ಸೊ ನೆಕ್ಸ್ಟ್ ಸ್ಟೆಪ್ ಇಫ್ ಯು ಪ್ರೊಸೀಡಿಂಗ್, ನೆಕ್ಸ್ಟ್ ಏನಾಗುತ್ತೆ ಸರ್? 2 - 1. ವಾಟ್ ಇಸ್ 2 - 1? 2 - 6. 2 - 6 ಗೊತ್ತಾಗಲಿಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು, ಬಟ್ ಮೈಂಡ್ ಕ್ಯಾಲ್ಕುಲೇಷನ್ ಇಸ್ ಬೆಸ್ಟ್. ಓಕೆ, 2 - 6 ಅಂದ್ರೆ ಹೈಯರ್ ನಂಬರ್ ಅಲ್ಲಿ ಮೈನಸ್ ಇದೆ. ವಿ ನೀಡ್ ಟು ಸಬ್ಸ್ಟ್ರಾಕ್ಟ್, ಬಟ್ ಮೈನಸ್ ಸೈನ್ ಓನ್ಲಿ. -4 ಬರುತ್ತೆ. 4 - 2 ಅಂದ್ರೆ 2. ಮೈನಸ್ ಇಂಟು ಮೈನಸ್. ವಾಟ್ ಇಸ್ ಮೈನಸ್ ಇಂಟು ಮೈನಸ್? ಗೊತ್ತಾಗ್ಲಿಲ್ಲ ಅಂದ್ರೆ ಬ್ರಾಕೆಟ್ ಅಲ್ಲಿ ಹೀಗೇನೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಬ್ರಾಕೆಟ್ ಆಗಿ ಬರೀರಿ. ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. 3 + 1 3 + 1. ವಾಟ್ ಇಸ್ ದಟ್? 3 + 1 4. ಕಡ ದ ನೆಕ್ಸ್ಟ್ ಈಸ್ 5 - 3 2. ದಿಸ್ ಈಸ್ ಯುವರ್ ಎ ಮೈನಸ್ ಬಿ ಸಬ್ಸ್ಟ್ರಾಕ್ಷನ್ ಪ್ರೊಸೀಜರ್. ನಾನು ನಿಮಗೆ ಜಸ್ಟ್ ಪ್ರೊಸೀಜರ್ನ ಮೈಂಡಲ್ಲಿ ಇಟ್ಕೊಬಿಟ್ಟು ಹೇಗೆ ಸಾಲ್ವ್ ಮಾಡ್ತೀನಿ ಅದ್ರ ಬಗ್ಗೆ 2 ಎಕ್ಸಾಂಪಲ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಬೇರೆ ಒಂದು ಅಡಿಷನ್ ಸಬ್ಸ್ಟ್ರಾಕ್ಷನ್ ಆಯಿತು, ಇನ್ನೂ 2 ಆಪರೇಷನ್ ಇದೆ, ಅದನ್ನು ಕಲ್ತ್ಕೊಬೇಡ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಆಗಿರ್ಬೋದು, ಎಕ್ಸಾಂಪಲ್ ಕ್ವಶನ್ಸ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ ಆಗಿದೆ, ಎಲ್ಲದೂ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಜಸ್ಟ್ ನಮಗೆ ಪ್ರೊಸೀಜರ್ ಗೊತ್ತಾಯಿತು ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಂಡ್ subtraction of matrix. So next thing is, let's take a second one, which is second one is a scalar multiplication of a matrix. Scalar multiplication of a matrix. In this scalar multiplication of matrix, dear friends, that is
ಏನು ಹೇಳ್ತಾನೆ ಅಂತ ಕೇಳಿದ್ರೆ, ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಎನಿ ವ್ಯಾಲ್ಯೂ, ಸ್ಕೇಲಾರ್ ವ್ಯಾಲ್ಯೂ, ಅರೆ ಡಿಜಿಟ್, ಎನಿ ನಂಬರ್, ಒಂದು ವ್ಯಾಲ್ಯೂ 2 ಇಸ್ ಅ ನಂಬರ್, ಅರೆ ಡಿಜಿಟ್ ಅಲ್ವಾ, ಆ 2 ಅನ್ನೋದನ್ನ ಮ್ಯಾಟ್ರಿಕ್ಸ್ಗೆ ತಗೊಂಡೋಗಿ ಮಲ್ಟಿಪ್ಲೈ ಮಾಡೋದು. ಸಪೋಸ್ let's take A is a matrix in which the elements are A, B, C, D. A, B, C, D are the elements in the matrix A. And K is a constant. K is a constant or scalar constant ಅಂತ ಕರಿಬಹುದು. K is a constant. ಅದು ನಂಬರ್. ಮೇ ಬಿ K ಬಂದ್ಬಿಟ್ಟು 2 ಆಗ್ಬೋದು. ಓಕೆ, then K is a constant into A, where A is a matrix. A ಅನ್ನೋದು matrix, K ಅನ್ನೋದು constant. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ KA. Then K into A, KA is a scalar multiplication ಅಲ್ವಾ? ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ತಗೊಳ್ಬೋದು. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಇನ್ ದಿಸ್ ರಿಗಾರ್ಡ್ ಏನ್ ಮಾಡಬೇಕು ಸರ್, ನಾನೀಗ K ಬರ್ಕೋಬೇಕು ಇಂಟು A, ವೇರ್ K is a constant, keep same. What is A ಸರ್? A ಅಂದ್ರೆ ಏನಿದೆ? A ಜಾಗದಲ್ಲಿ ಏನಿದೆ? ದಿಸ್ ಅ ಮ್ಯಾಟ್ರಿಕ್ಸ್ ಯಾ, ದಟ್ ಈಸ್ A, B, C, D ಅಂತ ತಗೊಂಡಿದ್ದೀವಿ ಮ್ಯಾಟ್ರಿಕ್ಸ್ ಅನ್ನ. ಸೊ ಇಫ್ ಯು ಹ್ಯಾವ್ ಟು ಮಲ್ಟಿಪ್ಲೈ, ಈಗ ಏನ್ ಸರ್ ಪ್ರೊಸೀಜರ್? ದಿಸ್ K ವಿ ನೀಡ್ ಟು ಮಲ್ಟಿಪ್ಲೈ ಟು ಎವ್ರಿ ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸ್ಗೂ ಮಲ್ಟಿಪ್ಲೈ ಮಾಡ್ತೀರಾ. If you multiplying that K with every elements, K into A, what is K into A? Let's take K A ಆಗುತ್ತೆ. K into B, K into B, KB. K into C, K into C. K into D, KD. That's it. So this is your result. KA, KA. Similarly, dear friends, ಒಂದು ಎಕ್ಸಾಂಪಲ್ ತಗೊಳ್ತೀನಿ. One more example on this. For example, ಒಂದು ಕ್ವಶನ್ ತಗೋಬೋಣ. If A equal to 3, 6, minus 2, 4. Okay. Then 2A is dash. 2A is dash. ನೋಡಿ ಎಷ್ಟು ಸಿಂಪಲ್ ಆಗಿದೆ. 2 into A, where 2 is a constant. ಆನ್ಸರ್ ಶೀಟ್ ಇದು ನಿಮ್ದು. 2 is a constant into A ಅಲ್ವಾ? 2 into A. ಏನಿದೆ? 3, 6, minus 2, 4. So multiplication ಮಾಡಕ್ ಹೋದಾಗ ಏನಾಗುತ್ತೆ? 2 into 2 you have to multiply with every elements, right? Like ಏನಾಗುತ್ತೆ? 2 into 3, 2 into 6, 2 into minus 2, 2 into 4. After the multiplication, then your result will be 2 into 3, 2 3s are 6, 2 into 6, 2 6s are 12, 2 into minus 2. So let me write here in this step. Okay. 2 3s are 6, 2 6 are 12, 2 into minus 2, 2 into minus 2, see 2 into minus 2 ಏನಾಯ್ತು? 2 into minus 2 is minus 4, plus into minus minus, 2 2s are 4, 2 4s are 8. That's it. This is 2A. Simple ರಜಾ. ಈ ಒಂದು ಪ್ರೊಸೀಜರ್ಗೆ ನಾವು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಹೋಪ್ ಯು ಗಾಟ್ ಇಟ್. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಆರ್ ಕಾನ್ಸ್ಟೆಂಟ್ ನಂಬರ್ ಈಸ್ ಮಲ್ಟಿಪ್ಲೈಯಿಂಗ್ ಟು ದ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲಿಕೇಶನ್ ಮಾಡುವಂಥದ್ದು. ನೆಕ್ಸ್ಟ್ ಎರಡು ಆಪರೇಷನ್ ಮೇಜರ್ ಆಗಿ 3 ತಿಳ್ಕೊಂಡ್ವಿ. ಒಂದು ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ಆಯಿತು. ಇನ್ನೊಂದು ವಿಚಾರದಲ್ಲಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ತಿಳ್ಕೊಂಡ್ವಿ. ನೆಕ್ಸ್ಟ್ ಈಸ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಒನ್ ಮೋರ್ ಆಪರೇಷನ್, ಸಿಂಪಲ್ ಆಪರೇಷನ್, ಇದನ್ನ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ನೆಕ್ಸ್ಟ್ ಸಬ್ ಹೆಡಿಂಗ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಸಿ ಡಿಯರ್ ಫ್ರೆಂಡ್ಸ್, ಇನ್ ದಿಸ್ ರಿಗಾರ್ಡ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ, ದಟ್ ಈಸ್ ಸಪೋಸ್ ಎ ಅನ್ನೋದೊಂದು ಮ್ಯಾಟ್ರಿಕ್ಸ್ ಆಗಿದ್ರೆ ದಟ್ ಇಂಟರ್ಚೇಂಜ್ ಮಾಡ್ತೀವಿ, ಅದನ್ನ A to the power of T ಅಂತ ಬರಿತೀವಿ. ಎ ಅಂದ್ರೇನು? ಮ್ಯಾಟ್ರಿಕ್ಸ್. ಸಪೋಸ್ A equal to 4, 6, 2, 5 ಈ ತರ ಮ್ಯಾಟ್ರಿಕ್ಸ್ ಇದೆ ಅನ್ಕೋಬೇಡ, ಅದ್ರ ಪವರ್ T ಅಂತ ಬರೆದು ದಿಸ್ ರೆಪ್ರೆಸೆಂಟಿಗೆ ಟ್ರಾನ್ಸ್ಪೋಸ್. ಆರ್ ಸಮ್ ಕೇಸಸ್ ಅಲ್ಲಿ A to the power of dash ಅಂತಾನು ಬರಿತೀವಿ. ಆರ್ ಇವನ್ ಸಮ್ ಕೇಸಸ್ A to the power of smaller t ಅಂತ ಬರೀತೀವಿ. ಇಫ್ A is a ಮ್ಯಾಟ್ರಿಕ್ಸ್ ಆದ್ರೆ A to the power of dash ಟ್ರಾನ್ಸ್ಪೋಸ್ ಹೇಳುತ್ತೆ. ಅಥವಾ ಇನ್ನೊಂದೇನು A to the power of t ದಟ್ ಆಲ್ಸೋ ಟ್ರಾನ್ಸ್ಪೋಸ್ ಅನ್ನು ಹೇಳುತ್ತೆ. ಆರ್ ಸಮ್ ಕೇಸಸ್ A to the power of smaller t. ಇಫ್ A is a ಮ್ಯಾಟ್ರಿಕ್ಸ್, ಓಕೆನಾ? ಹಾಗಿದ್ದಾಗ ಈ ತರ ಬರೋ ನಾನು ಟ್ರಾನ್ಸ್ಪೋಸ್ ಅಂತ ಕರಿ. ಸರ್ ವಾಟ್ ಇಸ್ ದ ಪ್ರೊಸೀಜರ್ ಆಫ್ ಟ್ರಾನ್ಸ್ಪೋಸ್? ಟ್ರಾನ್ಸ್ಪೋಸ್ ಅಂದ್ರೆ ಏನು? ಎನಿ ಐಡಿಯಾ? It's clear. The transpose of matrix is it is an interchanging of the transpose. ಬರ್ಕೊಳ್ಳಿ.
the transpose of matrix is a interchanging of rows into column, rows into columns, or vice versa. ಏನ್ ಸರ್ ವೈಸ್ ವರ್ಸ ಅಂದ್ರೆ, ಅಥವಾ ಕಾಲಮ್ ಇಂಟು ರೋಸ್ ಅಂತ ಅಷ್ಟೇ, ಆರ್ ವೈಸ್ ವರ್ಸ. ಏನ್ ನಾ ರೋಸ್ ಕೊಟ್ಟಿರ್ತೀನೋ ಅದನ್ನ ಕಾಲಮ್ ಮಾಡಿ ಬರೆಯೋದು, ಅಥವಾ ಕಾಲಮ್ ಇದ್ರೆ ರೋಸ್ ಮಾಡಿ ಬರೆಯೋದು. ದಟ್ಸ್ ಇಟ್ ದಟ್ ಈಸ್ ಯುವರ್ ಟ್ರಾನ್ಸ್ಪೋಸ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು 6 2 -1 4 7 8. okay, then transpose of A is ಡ್ಯಾಶ್ ಅಂತ ಹೇಳಿದ್ದೀನಿ. ಓಕೆನಾ? ಏನ್ ಸರ್ ಟ್ರಾನ್ಸ್ಪೋಸ್ ಅಂದ್ರೆ ಹೇಗೆ ಟ್ರಾನ್ಸ್ಪೋಸ್ ಆಫ್ ಎ ಅಂದ್ರೆ a to the power of ಡ್ಯಾಶ್ ಅಂತ ಬರೀಬೋದಾ? ದ ಡ್ಯಾಶ್ ವಿಚ್ ರೆಪ್ರೆಸೆಂಟಿಂಗ್ ಎ ಟ್ರಾನ್ಸ್ಪೋಸ್ ಅಂತ ಹೇಳಿದ್ದೀನಿ ನಿಮಗೆ, ಎ ಡ್ಯಾಶ್ ಅಲ್ವಾ ರಜಾ? ಸೊ ಎ ಡ್ಯಾಶ್ ಈಕ್ವಲ್ ಟು ಏನಾಗುತ್ತೆ, ಫಸ್ಟ್ ರೋ ಲೆಸ್ಟ್ ಇಂಟರ್ಚೇಂಜ್ ಇಂಟು ಫಸ್ಟ್ ರೋನ ಇಂಟರ್ಚೇಂಜ್ ಮಾಡಿ ಫಸ್ಟ್ ಕಾಲಮ್ ಮಾಡಿ ಬರೆಯೋದು. ಏನಾಗುತ್ತೆ ಸರ್ ಹಾಗಾದ್ರೆ 6 2 -1. ಸೆಕೆಂಡ್ ರೋ ಕ್ಯಾನ್ ಇಂಟರ್ಚೇಂಜ್ ಇಂಟು ಸೆಕೆಂಡ್ ಕಾಲಮ್ 4 7 8. ಓಕೆನಾ? ಹೋಪ್ ಇಟ್ಸ್ ಕ್ಲಿಯರ್. ದಟ್ಸ್ ಇಟ್. ಸೊ ದಿಸ್ ಈಸ್ ಇಂಟರ್ಚೇಂಜಿಂಗ್, ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರೀತಾ ಹೋಗ್ತೀವಿ. ಇದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನಾನು ನಿಮಗೆ ಈಗ ಫ್ಯೂ ಕ್ವಶನ್ ಸಾಲ್ವ್ ಮಾಡ್ತಾ ಬರ್ತೀನಿ, ವಿಚ್ ಆರ್ ದ ಕ್ವಶನ್ ದೇ ಆಸ್ಕ್ಡ್ ಇನ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು, ಜೊತೆಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ಏನೆಲ್ಲ ಕ್ವಶನ್ಸ್ ಇದೆ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಆಗಿ ಇನ್ ದಟ್ ಕ್ವಶನ್ಸ್ ನೋಡೋಣ. ಫಸ್ಟ್ ಆಫ್ ಆಲ್ ಲೆಟ್ ಮಿ ಕಂಟಿನ್ಯೂ ವಿತ್ ಎ ಮಾಡಲ್ ಕ್ವಶನ್ ಪೇಪರ್ ಕ್ವಶನ್. ಬಿಫೋರ್ ದಟ್ ಸಮ್ ಆಫ್ ದ ವರ್ಕ್ಡ್ ಎಕ್ಸಾಂಪಲ್ಸ್. ಬರ್ಕೊಳ್ಳಿ ಕ್ವಶನ್. ಲೆಟ್ಸ್ ಟೇಕ್ ಎ ಕ್ವಶನ್. ಇಫ್ ಎ ಈಕ್ವಲ್ ಟು 2 3 4 1 5 8. okay, and b equal to 3 6 1 2 -2 4. then a plus b, then find a plus b. Find a plus b first. Find a plus b. a plus b na find ಮಾಡಬೇಕು. then how to find a plus b? then here in this question you can observe carefully, a given, b given alwa. a plus b equal to what is a sir? 2 3 4 1 5 8 plus b andre 3 6 1 2 -2 4. ನಾವು ಅಡಿಷನ್ ಮಾಡಕ್ ಹೋದಾಗ ಏನಾಗುತ್ತೆ ಸರ್? ಅಡಿಷನ್ ಅಂದ್ರೆ ಏನ್ ಮಾಡಬೇಕು? ದ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಹೀಗೆ ತಗೋಬೇಕು, ಕರೆಕ್ಟ್ ಅಲ್ವಾ? ಸೊ 2 plus 3 3 plus 6 4 plus 1 1 plus 2 5 plus of -2 5 plus of -2 8 plus 4. ಕರೆಕ್ಟಾ? ನೆಕ್ಸ್ಟ್ ಸರ್ ಏನಾಯ್ತು? ಪ್ರೊಸೀಡ್ ಮಾಡೋದಾದ್ರೆ 2 plus 3 ಅಂದ್ರೆ 5 3 plus 6 3 plus 6 9 4 plus 1 what is 4 plus 1? that is 5. next 1 plus 2 3 5 plus of -2 plus of minus ಅಂದ್ರೆ 5 - 2 ಆಯ್ತು. what is 5 - 2 sir? 3. next 8 plus 4 ಅಂದ್ರೆ that is 2. so this is a plus b. so a plus b ಕೇಳಿದಾಗ ನಾವು ಈ ತರ ಬರೀಬಹುದು. so this is your result, a plus b. next dear students, similarly if you look at model question papers ಅಲ್ಲಿ ನೋಡೋಣ. so in that model question paper 1 ನಾನು just I am going to consider the model question paper. so ಎಷ್ಟು ಸಿಂಪಲ್ ಆಗಿದಾವೆ ಅಂದ್ರೆ ಎರಡು ಕ್ವಶನ್ ಇದೆ ರಜಾ, ವೆರಿ ವೆರಿ ಸಿಂಪಲ್ ಕ್ವಶನ್. ಮಾಡಲ್ ಪೇಪರ್ 1 4 ಮಾರ್ಕ್ಸಿಗೆ ಫಾರ್ 4 ಮಾರ್ಕ್ಸ್ ಕ್ವಶನ್ ನಂಬರ್ 1 ನೋಡಿಗ. ಇಫ್ ಎ ಈಕ್ವಲ್ ಟು 4 5 1 2 and b equal to 0 6 1 3. Find matrix
ಫೈಂಡ್ ಮ್ಯಾಟ್ರಿಕ್ಸ್ ಎ ಪ್ಲಸ್ 2b. ಎ ಪ್ಲಸ್ 2b. ಸಿಂಪಲ್ ಆಗಿ ಅಬ್ಸರ್ವ್ ಮಾಡು. ಎ ಅನ್ನೋದನ್ನ ಕೊಟ್ಟಿದ್ದಾನೆ ಇಲ್ಲಿ. ಓ ಎ ಇದೆ ಸರ್, ಬಟ್ ಇಲ್ಲಿರೋದೇನು 2b, ಬಟ್ b is it. How to find 2b? Where 2b is a scalar multiplication. ಆಲ್ರೆಡಿ ಹೇಳ್ಕೊಟ್ನಲ್ಲಪ್ಪ. ನೋಡಿಲಿ, ಇಲ್ಲೊಂದು ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ ನಿಮಗೆ. 2a ಅಂತ ಮಾಡಿದ್ರಲ್ಲ, ಹಾಗೇನೆ b ಅಂತ ಕೇಳಿದಾನೆ ಅಷ್ಟೇ. ಅರ್ಥ ಏನು ಸರ್? ಏನ್ ಮಾಡ್ತೀಯ ಸರ್ ಇಲ್ಲಿ? ನೋಡಿ, ಈಗ ಫಸ್ಟ್ ಏನ ಕ್ವಶನ್ ಕೊಟ್ಬಿಟ್ಟಿದ್ದಾನೆ, ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಎ ಗಿವನ್ ಇನ್ ಯುವರ್ ಆನ್ಸರ್ ಶೀಟ್. 4 marks ಕ್ವಶನ್ ಇಸ್ ದಿಸ್. ಎ ಈಕ್ವಲ್ ಟು ಏನಿದೆ? 4, 5, 1, 2. ಬಟ್ ಬಿ ಏನಾಗಿದೆ? ದಟ್ ಇಸ್ ಗಿವನ್ ಇನ್ ಯುವರ್ ಕ್ವಶನ್ 0, 6, 1, 3. ಬಟ್ ನನಗೇನ್ ಬೇಕು? 2b is required sir according to question. So ಇದನ್ನ 2b ಫೈಂಡ್ ಮಾಡ್ಕೊಳ್ಳೋದು ಹೇಗೆ ಸರ್? 2 into b. 2 into what is b sir? 0, 6, 1, 3. ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕಲ್ಲ. This is scalar multiplication. So regarding this, 2 into 0, 0. 2 into 6, 12. 2 into 1, 2. 2 into 3, 6. This is what? This is 2b. 2b ಗೊತ್ತಾಯ್ತು? a ಗೊತ್ತಿದೆ. ಸೊ ಆನ್ಸರ್ ಶೀಟ್ ಏನು ಕ್ವಶನ್ ಕೇಳಿದವನು? ಮ್ಯಾಟ್ರಿಕ್ಸ್ ಎ ಪ್ಲಸ್ 2b ಬೇಕಾಗಿರೋದು ನನಗೆ. ಎ ಅಂದ್ರೆ ಏನ್ಸಿದೆ ಸರ್? ವಾಟ್ ಈಸ್ ಎ? ಎ ಇಸ್ ಹಿಯರ್ ಗಿವನ್ ಇನ್ ಯುವರ್ ಕ್ವಶನ್ ಆಲ್ಸೋ. 4, 5, 1, 2 ಪ್ಲಸ್ 2b. ವಾಟ್ ಇಸ್ 2b? 2b ಲೋಡಿಲಿದೆ ಅಲ್ವಾ? 2b ಅಂದ್ರೆ 0, 12, 2, 6. ಎಷ್ಟಾಯ್ತು? ಈಗ ಆ್ಯಡ್ ಮಾಡ್ಬೇಕಲ್ವಾ ನಾನು? ಆ್ಯಡ್ ಮಾಡಿದ್ರೆ 4 plus 0. What is 4 plus 0? Let's write one more step. 4 plus 0, 5 plus 12, 1 plus 2, 2 plus 6. 2 plus 6. What is our final result ಹಾಗಾದ್ರೆ? ಏನು ಬರುತ್ತೆ? 4 plus 0. What is 4 plus 0? Let's take 4. 5 plus 12. What is 5 plus 12? 17. 1 plus 2. What is 1 plus 2? 3. 2 plus 6. That is 8. So this is your final result a plus 2b. ಇಷ್ಟು ಬರೆದಿಟ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ರಜನಿಗೆ? 6 marks. ಸಾರಿ 4 marks. 4 marks ಇನ ಕ್ವಶನ್ ಆಗಿದೆ ಇನ್ ಮಾಡಲ್ ಕ್ವಶನ್ ಪೇಪರ್ 1. ಸಿಮಿಲರ್ಲಿ ಲೆಟ್ ಮಿ ಕನ್ಸಿಡರ್ ಒನ್ ಮೋರ್ ಕ್ವಶನ್. ಮಾಡಲ್ ಕ್ವಶನ್ ಪೇಪರ್ ಇದರಲ್ಲೇನೆ ಒನ್ ಮೋರ್ ಕ್ವಶನ್ ಇದೆ. ಅರ್ಥ ಆಯ್ತಲ್ಲ? ಸಿಂಪಲ್ ಆಗಿಲ್ಲ. 4 marks. ಬರೀ ನಿಮಗೆ ಅಡಿಷನ್ ಮತ್ತೆ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಗೊತ್ತಿದ್ರೆ ಆನ್ಸರ್ ಬರೀಬಹುದು. ಸೊ ಒನ್ ಮೋರ್ ಕ್ವಶನ್. ಮಾಡಲ್ ಪೇಪರ್ 1 ನಲ್ಲಿ 4 marks ಕ್ವಶನ್. ಒನ್ ಮೋರ್ ಇದೆ. ದ ಕ್ವಶನ್ ಹಿಯರ್ ಈಸ್, ಲೆಟ್ಸ್ ಟೇಕ್ ಎ ಕ್ವಶನ್. ದ ಕ್ವಶನ್, ಇಫ್ ಎ ಈಕ್ವಲ್ ಟು, ಎಂತ ಸಿಂಪಲ್ ಕ್ವಶನ್ ನೋಡು. ಇಫ್ ಎ ಈಕ್ವಲ್ ಟು 3, 2, 2, 0, then find a plus a transpose or a dash, a plus a dash matrix or a plus a transpose matrix. ಅಷ್ಟೇ. ಈ ತರ ಕ್ವಶನ್ ಕೇಳಿದಾನೆ. ಈ ಕ್ವಶನ್ ಅಬ್ಸರ್ವ್ ಮಾಡಿ ಏನು ಅನ್ಸುತ್ತೆ ನಿಮ್ಗೆ? ಎಷ್ಟು ಸಿಂಪಲ್ ಆಗಿದೆ ಅಬ್ಸರ್ವ್ ಮಾಡು. ಎ ಕೊಟ್ಟಿದಾನ? ಎ ಗಿವನ್ ಇನ್ ಯುವರ್ ಕ್ವಶನ್ ಸರ್ ರಜಾ. ಎ ಅಂದ್ರೆ ದಟ್ ಈಸ್ 3, 2, 2, 0. What about a dash sir? What do you mean by dash? Dash means transpose of matrix, interchanging rows into column. So ಇವಾಗ a dash ನ ತಗೊಳ್ತೀನಿ ಅಂತ ಹೋದ್ರೆ, first row is interchange into first column, second row can be changed into second column. This is a and a dash, a transpose. Now answer sheet ಅಲ್ಲಿ ಏನು ಬೇಕಾಗಿದೆ ನನಗೆ? a plus a dash is equal to, a means that is given in your question 3, 2, 2, 0 plus b ಅಂದ್ರೇನು? 3, 2, 2, 0 ಬರುತ್ತೆ ಅಲ್ವಾ? ಸೇಮ್ ಬರ್ತಾ ಇದೆ ಇದು. ಇಂಟರ್ಚೇಂಜ್ ಮಾಡಿದ್ರು ಕೂಡ ಫಸ್ಟ್ ರೋ ಈಸ್ ಇಂಟರ್ಚೇಂಜ್ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಚೇಂಜ್ ಇಂಟು ಸೆಕೆಂಡ್ ಕಾಲಮ್. ಸೊ ಇನ್ ದಿಸ್ ರಿಗಾರ್ಡಿಂಗ್ ಎಷ್ಟು ಬರುತ್ತೆ ಆನ್ಸರ್ ಸರ್ ಹಾಗಾದ್ರೆ? 3 plus 3 ಅಲ್ವಾ? 3 plus 3. ನೆಕ್ಸ್ಟ್ 2 plus 2. 2 plus 2. Next 2 plus 2. Another here. 2 plus 2. Next 0 plus 0. Then your result is ಎಷ್ಟಾಯ್ತು? 3 plus 3 ಅಂದ್ರೆ ಎಷ್ಟು ರಜಾ? 6. 2 plus 2 4. 2 plus 2 4. 0 plus 0 0. So this is your a plus a dash. This is again 4 marks. So this is a way dear students in this session. ಈ ಕ್ಲಾಸಲ್ಲಿ ನಾನು ನಿಮಗೆ ಮೇಜರ್ ಆಗಿ 3 ಟಾಪಿಕ್ಸ್ ನ ಹೇಳಿದ್ದೀನಿ. ಯಾವುದಾದ್ರು ಒಂದು
ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಏನಂತ ಸ್ಟಡಿ ಮಾಡಿದ್ವಿ ಅಂಡ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಬಗ್ಗೆ ಸ್ಟಡಿ ಮಾಡೋದ್ರ ಜೊತೆಗೆ ವಿ ಸ್ಟಡಿ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ವಿ ಡಿಸ್ಕಸ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಸೊ ಒಂದು ಮೈಂಡಲ್ಲಿ ಇಟ್ಕೊಂಡಿರಿ, ನಿಮಗೆ ನಾನು 114 ಮಾರ್ಕ್ಸಿಗೆ ಎಲ್ಲಕ್ಕೂ ಕೂಡ ಹೇಳ್ಕೊಡ್ತೀನಿ. ಪ್ರತಿ ದಿನ ವಿಡಿಯೋ ಬರುತ್ತೆ. ಆಲ್ರೆಡಿ ಸ್ಟ್ರೈಟ್ ಲೈನ್ ಚಾಪ್ಟರ್ ಇರ್ಬೋದು, ಆಲ್ರೆಡಿ ಕ್ಲಾಸಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅವೈಲೇಬಲ್ ಇದೆ. 39 ಮಾರ್ಕ್ಸಿಗೂ ಕೂಡ ಎಲ್ಲಾ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ಸ್ ಅಲ್ಲಿ ಬಂದಿರೋ ಕ್ವಶನ್ಸ್ಗಳು, ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಆಗಿದೆ. ಇವೊಂದು ದಿಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಕೂಡ ಸಾಲ್ಯೂಷನ್ ಮಾಡ್ಕೊಟ್ಟಿದ್ದೀನಿ ಆಲ್ರೆಡಿ ಈ ವಿಡಿಯೋದಲ್ಲಿ. ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಅಸ್. ಅಂಡ್ ಜೊತೆಗೆ ಈಗ ಮ್ಯಾಟ್ರಿಕ್ಸ್ ಚಾಪ್ಟರ್ ಏನ್ ಕಂಟಿನ್ಯೂ ಆಗ್ತಿದೆ, ಈ ಒಂದು ಕ್ಲಾಸ್ ಕೂಡ ನಮ್ಮ ಒಂದು TTT ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅವೈಲೇಬಲ್ ಇರುತ್ತೆ. ಟೆಕ್ನಿಕಲ್ ಟೀಚಿಂಗ್ ಅಂಡ್ ಟ್ರೈನಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ನೋಡಬಹುದು, ನೀವು ಅಬ್ಸರ್ವ್ ಮಾಡಬಹುದು, ಸ್ಟ್ರೈಟ್ ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ kindly watch this video and share this video with your friends. All the best, dear friends. Thank you.